ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಿಶ್ವದಲ್ಲಿ ಬ್ಯಾನ್ ಆಗಿರುವ ನಾಯಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾವು ಹೇಳುವ ನಾಯಿಗಳನ್ನು ಅನೇಕ ದೇಶಗಳಲ್ಲಿ ಕೆಲ ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಯಾಕೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ. ವಿಶ್ವಾದ್ಯಂತ ಕೆಲ ಸ್ಥಳಗಳಲ್ಲಿ ನಿಷೇಧಿಸಿದ ನಾಯಿಗಳಲ್ಲಿ ಮೊದಲನೇ ಸ್ಥಾನ ಪಿಟ್ ಬುಲ್. ಇವುಗಳ ಶಕ್ತಿ ಮತ್ತು ಆಕ್ರಮಣಕಾರಿ ನಡವಳಿಕೆಯ ಕಾರಣ ಅನೇಕ ಸ್ಥಳಗಳಲ್ಲಿ ನಿಷೇಧ ಮಾಡಲಾಗಿದೆ. ಈ ನಾಯಿಗೆ ತನ್ನದೇ ಆದ ಇತಿಹಾಸ, ಪರಂಪರೆ. ಈ ನಾಯಿ ತುಂಬ ಸ್ನೇಹದಿಂದ ವರ್ತನೆ ಮಾಡುತ್ತದೆ. ಅಷ್ಟೇ ಬಲಿಷ್ಠ ಮತ್ತು ಅಷ್ಟೇ ಧೈರ್ಯಶಾಲಿ ನಾಯಿ. ಈ ನಾಯಿಗಳು ಪರಿಸರದ ಅನೇಕ ಆವಿಷ್ಕಾರಗಳ ಬಳಕೆಯಲ್ಲಿ ನಿಪುಣಕಾರರಾಗಿದ್ದು, ಸೈನ್ಯ, ಪೊಲೀಸ್, ಸಂರಕ್ಷಣೆಯ ಸಂಸ್ಥೆಗಳಲ್ಲಿ ಈ ನಾಯಿ ಕಾರ್ಯಾಚರಣೆಗೆ ಹೆಚ್ಚು ಬಳಸಲಾಗುತ್ತದೆ. ಎರಡನೆಯ ನಾಯಿ ರಾಟ್ ವೀಲರ್. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ನಾಯಿಯನ್ನು ಟ್ರೆಂಡ್ ಅಂತಲೇ ಎಲ್ಲರೂ ಸಾಕುತ್ತಾರೆ. ಈ ನಾಯಿ ಕೂಡ ಅಷ್ಟೇ ಶಕ್ತಿಶಾಲಿ, ಅಷ್ಟೇ ಆಕ್ರಮಣಕಾರಿ ನಾಯಿ. ಕೆಲ ದೇಶಗಳಲ್ಲಿ ಈ ನಾಯಿಯನ್ನು ಬ್ಯಾನ್ ಮಾಡಲಾಗಿದೆ. ಈ ನಾಯಿಗಳನ್ನು ಹೆಚ್ಚು ತೋಟಗಾರಿಕೆ ಕಾವಲಿಗಾಗಿ ಹೆಚ್ಚು ಬಳಸಲಾಗುತ್ತದೆ. ಅತ್ಯಂತ ಚುರುಕು ನಾಯಿ ಅಂತಾನೆ ಕರೆಯಬಹುದು. ಈ ನಾಯಿ ನಮ್ಮ ದೇಶದಲ್ಲಿ ಅತ್ಯಂತ ಜನಪ್ರಿಯವಾದ ನಾಯಿ. ವೀಕ್ಷಕರೇ, ನಿಮಗೆ ರಾಟ್ ವೀಲರ್ ನಾಯಿಗಳ ಬಗ್ಗೆ ಏನನಿಸುತ್ತೆ ಎಂಬುದನ್ನು ಕಮೆಂಟ್ ತಿಳಿಸಿ. ಮೂರನೇದಾಗಿ ಅಮೇರಿಕನ್ ಸ್ಟಾಫ್ಡೋರ್ ಟೆರರ್. ಪಿಟ್ಬುಲ್ಗಳಂತೆ ಈ ನಾಯಿ ಕೂಡ ಕೆಲ ದೇಶಗಳಲ್ಲಿ ನಿಷೇಧ ಮಾಡಲಾಗಿದೆ. ಈ ನಾಯಿಗಳು ಕೂಡ ಅಷ್ಟೇ ಧೈರ್ಯಶಾಲಿ ನಾಯಿಗಳು. ಈ ನಾಯಿಗಳು ತುಂಬ ಫ್ರೆಂಡ್ಲಿ ಅಂತಾನೆ ಕೆಲವು ಜನ ಭಾವಿಸ್ತಾರೆ. ವೀಕ್ಷಕರೇ, ಸಾಮಾನ್ಯವಾಗಿ ಈ ನಾಯಿಗಳನ್ನು ಅಮೆರಿಕ ದೇಶದಲ್ಲಿ ಹೆಚ್ಚು ಬಳಸಲಾಗ್ತಿತ್ತು. ಆದರೂ ಕೆಲ ದೇಶಗಳಲ್ಲಿ ಈ ನಾಯಿಯನ್ನು ಬ್ಯಾನ್ ಮಾಡಲಾಗಿದೆ. ಡಾಬರ್ಮ್ಯಾನ್ ಪಿಂಚರ್. ಇವುಗಳ ವೇಗ ಮತ್ತು ಶಕ್ತಿಯ ಕಾರಣ ಹೆಚ್ಚಿನ ಸುರಕ್ಷತೆಯ ಕೆಲಸಗಳಿಗೆ ಬಳಸಲಾಗುತ್ತದೆ. ಈ ನಾಯಿಗಳು ಜರ್ಮನ್ ಬ್ರೀಡ್ ನಾಯಿಗಳು. ಡಾಬರ್ಮ್ಯಾನ್ ಪಿಂಚರ್ಸ್ ನಾಯಿಗಳು ಬಲಶಾಲಿ, ಪ್ರಬಲ ಮತ್ತು ಬುದ್ಧಿವಂತಿಯ ನಾಯಿಗಳಾಗಿವೆ. ಅಷ್ಟೇ ಅಲ್ಲದೆ ಉತ್ತಮ ಸಹನೆ ಮತ್ತು ಅನುಕಂಪಗಳನ್ನು ಹೊಂದಿರುವ ನಾಯಿಗಳು. ಇವು ಪ್ರಾಣಿಗಳನ್ನು ಬಹಳ ಉತ್ತಮವಾಗಿ ರಕ್ಷಿಸಬಲ್ಲವು ಮತ್ತು ಅವರನ್ನು ಅಪಾಯಗಳಿಂದ ಪಾರು ಮಾಡಬಲ್ಲ ಕೆಪಾಸಿಟಿಯನ್ನು ಈ ನಾಯಿಗಳು ಹೊಂದಿದ್ದಾವೆ. ಅಷ್ಟೇ ಅಲ್ಲದೆ ಅತ್ಯಂತ ಬುದ್ಧಿವಂತಿಕೆ ಮತ್ತು ತಾಳ್ಮೆಯ ನಾಯಿಗಳಂತೆ ಫೇಮಸ್ ಆಗಿವೆ ಈ ನಾಯಿಗಳು. ಡಾಬರ್ಮ್ಯಾನ್ ಪಿಂಚರ್ಸ್ ನಾಯಿಗಳನ್ನು ಕೆಲ ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ವೀಕ್ಷಕರೇ, ಐದನೇದಾಗಿ ಜರ್ಮನ್ ಶೆಫರ್ಡ್. ಈ ನಾಯಿಗಳನ್ನು ಹೆಚ್ಚು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಆರ್ಮಿಯಲ್ಲಿ ಹೆಚ್ಚು ಬಳಸಲಾಗುತ್ತದೆ. ಸಾಮಾನ್ಯವಾಗಿ ನಮ್ಮ ದೇಶಗಳಲ್ಲಿ ಸಾಮಾನ್ಯ ನಾಯಿ ಪ್ರಿಯರು ಈ ನಾಯಿಯನ್ನು ಸಾಕುತ್ತಾರೆ. ಈ ನಾಯಿಯನ್ನು ತೋಟಗಾರಿಕೆ ಕಾವಲಿಗಾಗಿ ಕೂಡ ಬಳಸಲಾಗುತ್ತದೆ. ಅಷ್ಟೇ ಆಕ್ರಮಣಕಾರಿ, ಅಷ್ಟೇ ಬುದ್ಧಿವಂತಿಕೆ, ಚುರುಕುವಂತಿಕೆ ನಾಯಿ ಕೂಡ ಹೌದು. ಈ ನಾಯಿ ಮೂಲತಃ ಜರ್ಮನ್ ದೇಶದ ನಾಯಿ. ಅಷ್ಟೇ ಸ್ನೇಹಜೀವಿ, ಅಷ್ಟೇ ನಿಷ್ಠೆಯಿಂದ ಮಾಲೀಕನನ್ನು ನೋಡಿಕೊಳ್ಳುವ ನಾಯಿ. ವೀಕ್ಷಕರು, ಸಾಮಾನ್ಯವಾಗಿ ಈ ನಾಯಿಗಳನ್ನು ನೀವೆಲ್ಲಾದರಲ್ಲೂ ಎಲ್ಲ ಕಡೆಯಲ್ಲೂ ನೋಡಬಹುದು. ಅಂಕಿತ ನಾಯಿ. ಇದು ನಾಯಿ ಮೂಲತಃ ಜಪಾನ್ ದೇಶದ ನಾಯಿ. ಈ ನಾಯಿ ಅತ್ಯಂತ ಭಾವನಾತ್ಮಕ ಜೀವಿ. ಈ ನಾಯಿಯನ್ನು ಜಪಾನ್ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಲಾಗುತ್ತದೆ. ಈ ನಾಯಿಗಳು ಅಷ್ಟೇ ಸುಂದರವಾಗಿ ಮತ್ತು ಅಷ್ಟೇ ಬುದ್ಧಿಶಾಲಿ ನಾಯಿಗಳು. ಈ ನಾಯಿಗಳನ್ನು ಜಪಾನ್ ದೇಶದ ಆರ್ಮಿಗಳಲ್ಲಿ ಈ ನಾಯಿಗಳನ್ನು ಬಳಸಲಾಗುತ್ತದೆ, ಹೆಚ್ಚು ಬಳಸ್ತಾರೆ. ಈ ನಾಯಿಗಳನ್ನು ಕೆಲ ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ಇನ್ನು ಏಳನೇದಾಗಿ ಬುಲ್ ಮಸ್ತಿಫ್. ಇವುಗಳು ದೈತ್ಯ ಗಾತ್ರದ ಶಕ್ತಿಯಿಂದ ನೋಡುವವರನ್ನು ಗಾಬರಿಗೊಳಿಸುವಂಥ ನಾಯಿಗಳು. ವೀಕ್ಷಕರೇ, ಈ ನಾಯಿ ಹೆಸರು ಕೇಳುವುದಕ್ಕೆ ವಿಭಿನ್ನವಾಗಿದ್ದರೂ ಈ ನಾಯಿ ಹೆಸರು ಚೌ ನಾಯಿ. ಈ ನಾಯಿ ಚೀನಾದ ನಾಯಿ. ಈ ನಾಯಿಗಳು ಅತ್ಯಂತ ಸುಂದರ ಸ್ವರೂಪವನ್ನು ಹೊಂದಿದೆ. ಈ ನಾಯಿಗಳನ್ನು ಹೆಚ್ಚು ಚೀನಾದ ರಾಜ್ಯ ಮನೆತನಗಳು ಈ ನಾಯಿಯನ್ನು ಹೆಚ್ಚು ಬಳಸಲಾಗ್ತಿತ್ತು. ಈ ನಾಯಿಗಳು ಕೂಡ ಅತ್ಯಂತ ಚುರುಕು ನಾಯಿ. ವೀಕ್ಷಕರೇ, ಈ ನಾಯಿಯನ್ನು ಕೆಲ ದೇಶಗಳಲ್ಲಿ ಬ್ಯಾನ್ ಮಾಡಲಾಗಿದೆ. ನಾಲ್ಕನೆಯದು ಗ್ರೇಟ್ ಡನ್. ನೋಡುವುದಕ್ಕೆ ಎತ್ತರವಾದ ನಾಯಿ, ಅತ್ಯಂತ ಬಲಿಷ್ಠ ಮತ್ತು ಅತ್ಯಂತ ದಷ್ಟಪುಷ್ಟವಾದ ನಾಯಿ. ನೋಡುಗರನ್ನು ಗಾಬರಿಗೊಳಿಸುವಂಥ ಈ ನಾಯಿ ಗ್ರೇಟ್ ಡನ್ ನಾಯಿಗಳು ಪ್ರೀತಿಯ ನಾಯಿಗಳು ಆಗಿರುತ್ತವೆ ಮತ್ತು
ಅತ್ಯಂತ ಸ್ನೇಹಜೀವಿ ನಾಯಿ ಕೂಡ ಹೌದು. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ನಾಯಿಗಳ ಆಹಾರ ಪದ್ಧತಿ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ. ಕೆಜಿಗಟ್ಟಲೆ ಮಾಂಸಗಳನ್ನು ಈ ನಾಯಿಗಳು ಸೇವನೆ ಮಾಡ್ತವೆ. ಸಾಮಾನ್ಯವಾಗಿ ಈ ನಾಯಿಯನ್ನು ಕೂಡ ನಮ್ಮ ದೇಶದಲ್ಲಿ ಸಾಕಣೆ ಮಾಡಲಾಗುತ್ತೆ, ಆದರೆ ಕೆಲ ದೇಶಗಳಲ್ಲಿ ಈ ನಾಯಿಯನ್ನು ಬ್ಯಾನ್ ಮಾಡಲಾಗಿದೆ. ಈ ನಾಯಿಯನ್ನು ತೋಟಗಾರಿಕೆ ಮತ್ತು ಕಾವಲಿಗಾಗಿ ಹೆಚ್ಚು ಬಳಸಲಾಗುತ್ತದೆ. ವೀಕ್ಷಕರೇ, ಈ ಹೆಸರು ಕೇಳೋದಕ್ಕೆ ವಿಭಿನ್ನವಾಗಿರ್ಬೋದು. ಪ್ರೆಸಾ ಕ್ಯಾನೆರೋ ನಾಯಿ. ಪ್ರೆಸಾ ಕ್ಯಾನೆರೋ ನಾಯಿಗಳು ಸೇನ್ ಕೆರಾನಾ ದ್ವೀಪಗಳಲ್ಲಿ ಕಂಡುಬಂದಂಥ ನಾಯಿಗಳು. ಇವು ಮುಖ್ಯವಾಗಿ ಹಸುಗಳನ್ನು ಹಾಗಾಗಿ ತೋಟಗಳಿಗೆ ಹೆಚ್ಚು ಕಾವಲುಗಾರನಾಗಿ ಈ ನಾಯಿಯನ್ನು ಸಾಕಣೆ ಮಾಡುತ್ತಾರೆ. ಈ ನಾಯಿಗಳು ನೋಡುವುದಕ್ಕೆ ಬಲಶಾಲಿ, ಮಾಂಸಖಂಡಗಳನ್ನು ಉಬ್ಬಿದ ದೇಹ, ದೊಡ್ಡ ಗಾತ್ರದ ಬಲಿಷ್ಠ ಗಾತ್ರವನ್ನು ಈ ನಾಯಿ ಹೊಂದಿದೆ. ಈ ನಾಯಿಗಳು ವಿವಿಧ ಬಣ್ಣಗಳಲ್ಲಿ ನಿಮಗೆ ನೋಡಲು ಕಾಣಸಿಗುತ್ತವೆ. ಆದರೆ ಸಾಮಾನ್ಯವಾಗಿ ಬೂದು, ಕಪ್ಪು ಮತ್ತು ಬ್ರಿಂಡಲ್ ಬಣ್ಣಗಳಲ್ಲಿ ಹೆಚ್ಚು ಈ ನಾಯಿಗಳನ್ನು ನೋಡಬಹುದು. ಇದರ ಕೂದಲು ತುಂಬ ಚಿಕ್ಕದು ಮತ್ತು ತುಂಬ ಸಾಫ್ಟ್ ಆಗಿರುತ್ತೆ. ವೀಕ್ಷಕರೇ, ಸಾಧ್ಯವಾದಷ್ಟು ಈ ನಾಯಿಗಳ ಬಗ್ಗೆ ಮಾಹಿತಿ ನೀಡಲು ಪ್ರಯತ್ನ ಮಾಡಿದ್ದೇವೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತೇವೆ. ವೀಕ್ಷಕರೇ, ಈ ನಾಯಿಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದನ್ನು ಕಮೆಂಟ್ ತಿಳಿಸಿ. ಧನ್ಯವಾದಗಳು.